ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿದ್ದಾಗಿದೆ. ಈಗ ತಾನೇ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಮನೆ ಕೆಲಸನೂ ಕೂಡ ನಂದು ಇವತ್ತು ಬೇಗ ಮುಗಿದಿದೆ. ಇವತ್ತೇನಂದರೆ ಚಿಂಟುಗೆ ಇವತ್ತು ಕಾಲೇಜ್ ಫಸ್ಟ್ ಡೇ ಹೋಗ್ತಾ ಇದ್ದಾಳೆ ಇವತ್ತು. ಸೊ ಅವಳು ಕೂಡ ಬೇಗ ಬೇಗ ರೆಡಿ ಆಗಬೇಕು ಅಂತ ರೆಡಿ ಆಗ್ತಾ ಇದ್ದಾಳೆ. ಇವತ್ತುವರೆಗೆ ನಂಗೆ ಸ್ವಲ್ಪ ಪ್ರೆಷರ್ ಕಡಿಮೆ ಇತ್ತು ಅಂತಲೇ ಹೇಳ್ಬೋದು. ಏನಕ್ಕಂದರೆ ಬೆಳಿಗ್ಗೆ ಬೇಗ ಇದ್ದು ಟಿಫನ್ ಹರಿಬರಿಲಿ ಮಾಡೋ ನಂಗಿರಲಿಲ್ಲ. ಸ್ವಲ್ಪ ನಿಧಾನಕ್ಕಾದರೂ ಮಾಡ್ಕೋತಾ ಇದ್ದೆ. ಬಟ್ ಇನ್ಮೇಲೆ ಹಾಗಲ್ಲ, ಅವಳಿಗೂ ಕೂಡ ಬಾಕ್ಸ್ ಕಟ್ಟೋದಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಹೊರಗಡೆದು. ಇನ್ಮೇಲೆ ಅವಳಿಗೂ ಕೂಡ ಬಾಕ್ಸ್ ಕಟ್ಟೋದಿರೋದ್ರಿಂದ ಬೇಗನೆ ನಂದು ಟಿಫನ್ ಕೆಲಸ ಎಲ್ಲ ಮುಗಿಸ್ಬೇಕಾಗುತ್ತೆ. ಸೊ ಹಾಗೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಆಲ್ರೆಡಿ ಚಿಂಟು ಇವಾಗ ತಾನೇ ಜಸ್ಟ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವ್ರ ಕೈ ಮುಗಿತಾ ಇದ್ದಾಳೆ. ಇನ್ನು ಕಾಲೇಜ್ಗೆ ಹೋಗ್ಲಿಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ರೆಡಿ ಆಗ್ತಾ ಇದ್ದಾಳೆ. ಸೊ ಹಾಗೆ ಎಲ್ಲ ರೆಡಿ ಆಗಿಬಿಟ್ಟು ದೇವರಿಗೆ ನಮಸ್ಕಾರ ಮಾಡ್ಕೊಂಡಿದ್ದಾಗಿ ಮತ್ತು ರೆಡಿಯಾಗಿ ಟಿಫನ್ ಕೂಡ ಮಾಡ್ತಾ ಇದ್ದಾಳೆ. ಟಿಫನ್ ಬಂದು ಟೊಮ್ಯಾಟೊ ಬಾತಲ್ಲ, ತರಕಾರಿ ಬಾತ್. ಇವತ್ತು ಬೀನ್ಸ್ ಕ್ಯಾರೆಟ್ ಎಲ್ಲ ಹಾಕಿ ಮಾಡಿರೋದು. ಅವಳಿಗೆ ಖಾಲಿ ಬಾತ್ ಇಷ್ಟ, ವೆಜಿಟೇಬಲ್ಸ್ ಹಾಕ್ಬಿಟ್ರೆ ಸ್ವಲ್ಪ ಕಷ್ಟ. ಅದಕ್ಕೆ ಹೆಂಗಿದೆ ಅಂತ ಕೇಳ್ತಾ ಇದ್ದೆ. ಹಾಗೆ ಫ್ರೆಂಡ್ಸ್, ಈ ಡಿಸೈನರ್ ಪೆನ್ನಿ ಪಾಸ್ತಾನ ನಾನು ಅಮೆಝಾನ್ ಇಂದ ಬೈ ಮಾಡಿದ್ದೀನಿ. ಇದು ಬಂದು 100% ಡ್ಯೂರಮ್ ವೀಟ್ ಇಂದ ಮಾಡಿರೋದು. ನೋ ಮೈದಾ, ನೋ ಕಲರ್, ನೋ ಟ್ರಾನ್ಸ್ ಫ್ಯಾಟ್, ನೋ ಕೊಲೆಸ್ಟ್ರಾಲ್. ತುಂಬಾನೇ ಹೆಲ್ದಿ ಆಗಿದೆ. ಸೊ ಹಾಗಾಗಿ ನಾನು ಈ ಪಾಸ್ತಾನ ಯೂಸ್ ಮಾಡಿ ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಅಗ್ಯಾರೋ ಇಂದ ಬೈ ಮಾಡಿರ್ತಕ್ಕಂಥ ಅಗ್ಯಾರೋ ಟ್ರಿಪಲ್ ಲೇಯರ್ ಸ್ಟೀಲ್ ಕಡಾಯಿನ ಯೂಸ್ ಮಾಡ್ಕೊಂಡು ಈ ಒಂದು ಪಾಸ್ತಾನ ಮಾಡ್ತಾ ಇದ್ದೀನಿ. ಹಾಗೆ ನಾನು ಮೊದಲಿಗೆ ಆಲಿವ್ ಆಯಿಲ್ನ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಆಲಿವ್ ಆಯಿಲ್ ಸ್ಪೇನಲ್ಲಿ ಮಾಡಿರೋದು. ಇದು ಪ್ರೀಮಿಯಂ ಕ್ವಾಲಿಟಿ ಆಲಿವ್ನ ಯೂಸ್ ಮಾಡ್ಕೊಂಡಿರೋದು. ಇದರಲ್ಲಿ 75% ಆಫ್ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇದರಲ್ಲಿದೆ. ಹಾಗೆ ಹೆಲ್ದಿ ಫ್ಯಾಟ್, ಝೀರೋ ಕೊಲೆಸ್ಟ್ರಾಲ್, ಹಾಗೆ ಫ್ರೀ ಆಫ್ ಟ್ರಾನ್ಸ್ ಫ್ಯಾಟ್. ಇದು ತುಂಬಾ ರಿಚ್ ಇದೆ ಆ್ಯಂಟಿ ಆಕ್ಸಿಡೆಂಟ್ಸಲ್ಲಿ. ಹಾಗೆ ಇವಾಗ ಪಾಸ್ತಾನ ನಾನು ಇವತ್ತು ವೆಜಿಟೇಬಲ್ ಪಾಸ್ತಾನ ಮಾಡ್ತಾ ಇರೋದು. ಡಿಫ್ರೆಂಟಾಗಿ ಮಾಡೋಣ ವೆಜಿಟೇಬಲ್ ಪಾಸ್ತಾ ಅಂತ ಹೇಳ್ಬಿಟ್ಟು. ಸೊ ಚೀಸ್ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೀನ್ಸು, ಕ್ಯಾರೆಟು ಹಾಗೆ ಚೀಸ್ ಎಲ್ಲ ಯೂಸ್ ಮಾಡಿದ್ದೀನಿ. ಫೈನಲಿ ಪಾಸ್ತಾ ರೆಡಿ ಆಗಿದೆ. ಹಾಗೆ ನಿಪ್ಪಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಕಡಲೆಕಾಯಿ ಬೀಜ ಎಲ್ಲ ಹುರ್ಕೊಳ್ತಾ ಇದೆ. ಆ ಒಂದು ಕ್ಲಿಪ್ಪಿಂಗ್ ಕೂಡ ತೊಗೊಂಡಿದ್ದೀನಿ. ಸೊ ಅದಷ್ಟೇ ಅಲ್ಲದೆ ಇದು ನೆಕ್ಸ್ಟ್ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಬೆಳಿಗ್ಗೆಯಿಂದ. ಇದು ಫುಲ್ ಹಾಗೆ ಫ್ರೆಂಡ್ಸ್, ಮಾರ್ನಿಂಗ್ ಟಿಫನ್ಗೆ ರೆಡಿ ಮಾಡಬೇಕಲ್ವ, ಚಪಾತಿ ಮತ್ತು ಸಾಗು ಮಾಡೋಣ ಅಂತ. ಪೂರಿ ಮಾಡೋಂಗಿಲ್ಲ ಅವಳಿಗೆ. ಚಿಂಟುಗೆ ಪೂರಿ ಹಾಕ್ಕೊಡೋಣ ಅಂದರೆ ಅವಳಿಗೆ ಸ್ವಲ್ಪ ಕೆಮ್ಮಿದೆ, ಇನ್ನೂ ಕಡಿಮೆ ಆಗಿಲ್ಲ. ಸೊ ಹಾಗಾಗಿ ನಾವು ಪೂರಿ ಹಾಕ್ಕೊಡೋಣ, ಅವಳಿಗೆ ಚಪಾತಿ ಹಾಕ್ಕೊಡೋಣ ಅದೇ ಸಾಗುಗೆ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದು ಇವಾಗಲೇ ಕಟ್ ಮಾಡಿ ಇಡ್ತಾ ಇದ್ದೀನಿ. ಇಲ್ಲಾಂದರೆ ಬೆಳಿಗ್ಗೆಗೆ ನಮ್ಮ ಕೆಲಸಗಳು ಸಾಗೋದೇ ಇಲ್ಲ, ತುಂಬ ಲೇಟ್ ಆಗಿಬಿಡುತ್ತೆ ಟಿಫನ್ ಎಲ್ಲ ಮಾಡಿ ಬಾಕ್ಸ್ ಕಟ್ಟೋಷ್ಟರಲ್ಲಿ ಅಂತ ಹೇಳಿಬಿಟ್ಟು. ಹಾಗೆ ಫ್ರೆಂಡ್ಸ್, ಇದು ಬಂದು ಮಾರ್ನಿಂಗ್ ವ್ಲಾಗ್ ಆಗಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಟಿಫನ್ ಎಲ್ಲ ಮಾಡ್ತಾಯಿದ್ದೀನಿ. ರಾತ್ರಿನೇ ನೀವು ನೋಡಿರ್ಬೋದು, ನಾನು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ಸಾಗು ಮಾಡೋಣ ಅಂತ ಹೇಳಿ. ಹಾಗೆ ಚಪಾತಿ ಹಿಟ್ಟು ಕೂಡ ಕಳಿಸಿದ್ದೀನಿ. ಹಾಗೆ ಇವಳಿಗೆ ಬಾಕ್ಸಿಗೆ ನಾನು ಪಪ್ಪಾಯ ಹಾಕ್ತಾಯಿದ್ದೀನಿ. ಪಪ್ಪಾಯ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಒಂದು ಸೈಡ್ಗೆ ಪಪ್ಪಾಯ ಹಾಕ್ಕೊಡ್ತಾ ಇದ್ದೀನಿ. ಹಾಗೆ ಒಂದು 4 ಬಾದಾಮಿ ಹಾಕಿಬಿಟ್ಟು ಹಾಗೆ ಸಾಗು ಜೊತೆಗೆ ಚಪಾತಿ ಇಷ್ಟು ಅವಳದು ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲೂ ಕೂಡ ಅವಳು ಚಪಾತಿ ಹಾಗೆ ಸಾಗು ತಿಂದ್ಬಿಟ್ಟು ಹೋಗ್ತಾ ಇದ್ದಾಳೆ. ಹಾಗೆ ಫ್ರೆಂಡ್ಸ್, ನೈಟ್ ಟೈಮೇ ನಾವು ಆದಷ್ಟು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಕಾಯೆಲ್ಲ ತುರಿದು ನಾನು ಫ್ರಿಜ್ಜಲ್ಲಿ ಎಲ್ಲ ಎತ್ತಿಟ್ಬಿಟ್ಟಿದ್ದೆ. ಹಾಗಾಗಿ ನನಗೆ ಬೆಳಿಗ್ಗೆ ಈಸಿ ಆಯಿತು ಟಿಫನ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ನಮಗೆ ಮಿನಿಮಮ್ ವೆಜಿಟೇಬಲ್ ಎಲ್ಲ ಬೆಳಿಗ್ಗೆನೇ ಹಚ್ಕೊಳ್ಳೋದು ಮತ್ತು ಪ್ರತಿಯೊಂದನ್ನು ರೆಡಿ ಮಾಡ್ಕೊಳ್ತೀವಿ ಅಂತ ಅಂದರೆ ತುಂಬ ಹೊತ್ತು ಹಿಡಿಯುತ್ತೆ. ಹಾಗೆ ಫ್ರೆಂಡ್ಸ್, ಕೆಲವೊಬ್ಬರು ಏನು ಮಾಡ್ತೀರ, ನಾನು ಕೆಲವೊಂದು ರೆಸಿಪಿಗಳನ್ನ ಮಾಡಿದಾಗ ರೆಸಿಪಿ ತೋರಿಸಿ ಅಂತೆಲ್ಲ ಕೇಳ್ತಿರ್ತೀರ. ಸೊ ಹಂಗಾಗಿ ನಾನು ಇವತ್ತು ನನ್ನ ವಿಡಿಯೋದಲ್ಲಿ ನಾನು ವೆಜಿಟೇಬಲ್ ಸಾಗು ಮಾಡ್ತಾಯಿದ್ದೀನಲ್ವ, ಈ ಒಂದು ಸಾಗು ಬಂದು ತುಂಬಾ ಡಿಲಿಷಿಯಸ್ ಆಗಿರುತ್ತೆ, ತುಂಬ ಟೇಸ್ಟಿ. ಸೊ ವೆಜಿಟೇಬಲ್ ತಿನ್ನೋಕ್ಕೆ ನಮಗೆ ಬೇಜಾರಾಗ್ತಿರುತ್ತೆ. ಬಟ್ ಈ ರೀತಿ ಮಾಡಿದಾಗ ನಮಗೆ ವೆಜಿಟೇಬಲೇ ಇದರಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಸೊ ತುಂಬ ಚೆನ್ನಾಗಿರುತ್ತೆ. ವೆಜಿಟೇಬಲ್ಸ್ನ ನಾವು ಆರಾಮ್ಸೆ ತಿನ್ಕೊಬಿಡ್ಬೋದು. ಹಾಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇದ್ರದ್ದು ರೆಸಿಪಿ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಇವಾಗ ಆಲ್ರೆಡಿ ನನಗೆ ಸಾಗು ಮಾಡಿದ್ದಾಗಿದೆ. ಹಾಗೆ ಒಂದು ಕಡೆ ಚಪಾತಿ ಕೂಡ ಇಲ್ಲಿ ತಿನ್ಕೊಂಬಿಡು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇ ವ್ಲಾಗ್ ನಾನು ಹೇಳಿದಾಗೆ ಇದು ಚಪಾತಿನ ತಿನ್ಕೊಬಿಡು ಅಂತ ಹೇಳಿ ಇಲ್ಲಿ ಚಪಾತಿ ಎಲ್ಲ ಲಟ್ಟಿಸಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಕಡೆ. ಏನಕ್ಕಂದರೆ ಇನ್ನು ಬಾಕ್ಸಿಗೂ ಹಾಕಬೇಕು ಮತ್ತು ಅವಳಿಗೆ ಇಲ್ಲಿ ತಿನ್ಲಿಕ್ಕೆ ಕೊಡಬೇಕು. ಅದಷ್ಟೇ ಅಲ್ಲದೆ ನಾನು ಅವಳನ್ನ ಮತ್ತೆ ಡ್ರಾಪ್ ಮಾಡಲಿಕ್ಕೆ ಬೇರೆ ಹೋಗಬೇಕು ಅಂತ ಹೇಳ್ಬಿಟ್ಟು ಸೊ ಇದಿಷ್ಟು ಕೆಲಸಗಳು. ನಾನು ಹೇಳಿದಾಗೆ ಮಾರ್ನಿಂಗ್ ಟೈಮ್ ನಾವು ಎಷ್ಟು ನೈಟ್ ಟೈಮೇ ಎಲ್ಲ ಕೆಲಸ ಮುಗಿಸ್ಕೊಡ್ತೀವಿ ಅಷ್ಟು ಒಳ್ಳೇದಿಲ್ಲ ಅಂದರೆ ಫುಲ್ ಅರಿಬರಿ ಆಗಿಬಿಡುತ್ತೆ. ಅದರಲ್ಲೂ ಈ ರೀತಿ ಗೊಜ್ಜು ಹಾಗೆ ಚಪಾತಿ ಥರ ಎಲ್ಲ ಮಾಡಿದಾಗ ನಮಗೆ
ನೈಟ್ ಟೈಮೇ ಆದಷ್ಟು ನಾವು ನಾಳೆ ಏನು ಮಾಡ್ಕೊಳ್ತೀವಿ ಅಂತ ಪ್ಲ್ಯಾನ್ ಮಾಡಿಕೊಂಡು ಮುಂಚೆನೇ ಏನೇನು ವೆಜಿಟೇಬಲ್ಸ್ ಬೇಕಂತೆಲ್ಲ ತಂದು ಅದೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡ್ರೆ ಸ್ವಲ್ಪ ಮಾರ್ನಿಂಗ್ ಟಿಫನ್ ಈಸಿ ಅಂತ ಅನಿಸುತ್ತೆ. ಹಾಗೆ ಫ್ರೆಂಡ್ಸ್, ಇವತ್ತು ಮಂಗಳವಾರ. ನಾನು ದೇವರಿಗೆ ಸಾಯಿಬಾಬಾಗೆ ತೆಂಗಿನಕಾಯಿ ದೀಪ ಹಚ್ಚೋಣ ಅಂತ ಅಂದ್ಕೊಂಡೆ. ಬಟ್ ಹಚ್ಚಬೇಕು ಅಂತ ಅಂದ್ಕೊಳ್ತಾ ಇದ್ದೆ ನಾನು, ಹಚ್ಬಿಡೋಣ ಈ ವಾರ ಅಂತ ಅಂದ್ಕೊಂಡು. ಬಟ್ ಸಾಧ್ಯ ಆಗಲೇ ಇಲ್ಲ. ಸಾಧ್ಯ ಆಗಿದ್ದಿದ್ರೆ ಇವತ್ತು ತೆಂಗಿನಕಾಯಿ ದೀಪನ ಹಚ್ಚೋಣ ಅಂತ ಅಂದ್ಕೊಂಡಿದ್ದೆ. ಆಲ್ರೆಡಿ ನಿಮಗೆ ನಾನು ಸುಮಾರು ವ್ಲಾಗ್ಗಳಲ್ಲೆಲ್ಲ, ಮುಂಚೆ ಹಳೆ ವ್ಲಾಗ್ಗಳಲ್ಲೆಲ್ಲ ನೀವು ನೋಡಿರ್ಬೋದು, ನಾನು ಸಾಯಿಬಾಬಾಗೆ ತೆಂಗಿನಕಾಯಿ ದೀಪ ಹಚ್ಚಿರೋದು. ಸೊ ಅದ್ರದ್ದೆಲ್ಲ ಶೇರ್ ಮಾಡಿದ್ದೀನಿ ನಿಮಗೆ, ವಿಡಿಯೋನ ಹೇಗೆ ಹಚ್ಚೋದು ಅಂತ ಎಲ್ಲ ಹೇಳಿಬಿಟ್ಟು. ಸೊ ಇವತ್ತಂತೂ ಮಿಸ್ ಆಯಿತು ನನಗೆ. ಅಟ್ಲೀಸ್ಟ್ ಇನ್ನೊಂದು 2 ಡೇಸಲ್ಲಾದರೂ ಆದರೆ ನಾನು ಅದನ್ನು ಸಾಯಿಬಾಬಾಗೆ ತೆಂಗಿನಕಾಯಿ ದೀಪ ಹಚ್ಚಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಬೇಗ ಆಗಿದ್ದರೆ ನಾನು ಹಚ್ಬಿಡ್ತಾ ಇದ್ದೆ. ಫ್ರೆಂಡ್ಸ್, ನಾನು ಸಾಗುದು ರೆಸಿಪೀಸ್ ಶೇರ್ ಮಾಡ್ತೀನಿ ಅಂತ ಹೇಳಿದೆ. ನೋಡ್ತಾ ಇರ್ಬೋದು, ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ, 4 ಲವಂಗ, 1 ಇಂಚು ಚಕ್ಕೆ, ಹಾಗೆ 1 ಇಂಚು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ, ಹಾಗೆ ಬೆಳ್ಳುಳ್ಳಿ ನೋಡ್ತಾ ಇರ್ಬೋದು, ಟೊಮ್ಯಾಟೊ 1, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಮತ್ತು ಶುಂಠಿ ಕೂಡ ಇವಾಗ ತೋರಿಸ್ತಿದ್ದೀನಿ. ಅದನ್ನು ಒಂದು ಸಪ್ರೇಟ್ ಜಾರಲ್ಲಿ, ಹಾಗೆ ಇನ್ನೊಂದು ಜಾರಲ್ಲಿ ತೆಂಗಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ರುಬ್ಕೊಳ್ತಾ ಇದ್ದೀನಿ. ಒಂದು ಕಡೆ ಆಲ್ರೆಡಿ ನಾನು ತರಕಾರಿಗಳೆಲ್ಲ ಮಿಕ್ಸ್ಡ್ ತರಕಾರಿನ ಬೇಯಿಸಿಟ್ಕೊಂಡಿದ್ದೀನಿ, ಜೊತೆಗೆ ಬಟಾಣಿ ಕೂಡ. ಹಾಗೆ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಇವಾಗ ನಾನು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ಕರಿಬೇವು, ಹಾಗೆ ನಾವು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಹಾಗೆ ಟೊಮ್ಯಾಟೊ ಎಲ್ಲ ಸೇರಿಸ್ಕೊಳ್ಬೇಕಾಗತ್ತೆ. ಹಾಗೆ ಟೊಮ್ಯಾಟೊ ಎಲ್ಲ ಹಾಕಿದ್ಮೇಲೆ ಸುಮಾರು ಹೊತ್ತು ನಾವು ಬಾಡಿಸ್ಕೋಬೇಕು. ಟೊಮ್ಯಾಟೊ ಚೆನ್ನಾಗಿ, ಈರುಳ್ಳಿ ಮತ್ತು ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾವು ರುಬ್ಬಿರ್ತಕ್ಕಂಥ ಮಿಶ್ರಣ ನಿಮಗೆ ಆಲ್ರೆಡಿ ಜಾರಲ್ಲಿ ಹೇಳಿದ್ದೆ, ಅದು ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಆಗಿರ್ಬೋದು. ಜಾರಲ್ಲಿ ಚಕ್ಕೆ, ಲವಂಗ ಮತ್ತು ಗಸಗಸೆ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ಈರುಳ್ಳಿ, ಅದಷ್ಟೇ ಅಲ್ಲದೆ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ನಾನು ಒಂದು 7-8 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೆ. ಧನಿಯಾ 1 ಟೇಬಲ್ ಸ್ಪೂನಷ್ಟು, ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಮಸಾಲೆ ಪದಾರ್ಥಗಳಲ್ವ, ಏಲಕ್ಕಿ ಜೊತೆಗೆ 4, 1 ಸ್ಟಾರ್ ಹೂವು, ಇಷ್ಟು ಮಸಾಲೆಗಳು ಮಿಕ್ಸಿ ಜಾರಲ್ಲಿ ಹಾಕಿದ್ದೆ. ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಇನ್ನೊಂದು ಸತ ಹೇಳ್ತಾ ಇದ್ದೀನಿ, ಅದಷ್ಟನ್ನು ಲಿಸ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದರೆ. ಸೊ ಅದನ್ನು ರುಬ್ಬಿರೋ ಮಿಶ್ರಣ ಹಾಕ್ಕೊಂಡೆ. ಹಾಗೆ ಇನ್ನೊಂದು ಜಾರಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ಮಾತ್ರ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡಿದ್ದೆ, ಅದನ್ನು ಸೇರಿಸ್ದೆ. ಇವಾಗ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು, ನಮಗೆ ಸಾಗುಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಅದಷ್ಟೇ ಅಲ್ಲದೆ ತರಕಾರಿನ ಬೇಯಬೇಕಾದ್ರೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ, ಹಾಗಾಗಿ ಇವಾಗ ಸ್ವಲ್ಪ ಸಾಲ್ಟನ್ನು ಹಾಕ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಆಲ್ರೆಡಿ ಬಟಾಣಿ, ಕ್ಯಾರೆಟು, ಬೀನ್ಸು, ನಾನು ಸೀಮೆ ಬದನೆಕಾಯಿ ತೊಗೊಂಡಿದ್ದೆ ಮತ್ತು ಆಲೂಗಡ್ಡೆ. ನನಗೆ ಗೆಡ್ಡೆಕೋಸು ಸಿಕ್ಕಿರಲಿಲ್ಲ, ಹಾಗಾಗಿ ನಾನು ಸೀಮೆ ಬದನೆಕಾಯಿ ಎಳೆಯದು ಸಿಕ್ಕಿತ್ತು, ಅದನ್ನು ತೊಗೊಂಡಿದ್ದೆ. ಸೊ ಇವಾಗ ಎಲ್ಲ ತರಕಾರಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನಾವು ಒಂದು 5-10 ನಿಮಿಷ ಚೆನ್ನಾಗಿ ಬೇಯಿಸಿದರೆ ಸಾಗು ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಫೈನಲಿ ಟಿಫನ್ ಎಲ್ಲ ರೆಡಿ ಆಯಿತು. ಚಿಂಟುಗೆ ಬಾಕ್ಸ್ ಕೂಡ ರೆಡಿ ಆಗ್ತಾಯಿದೆ. ಅದಷ್ಟೇ ಅಲ್ಲದೆ ಅವಳು ಕೂಡ ಊಟ ಕೂತಿದ್ದಾಳೆ. ಸೊ ಅವಳಿಗೆ ಬಾಕ್ಸ್ ರೆಡಿ ಮಾಡಿಬಿಟ್ಟು ಅವಳಿಗೂ ತಿನ್ನಲಿಕ್ಕೆ ತಿಂಡಿ ಹಾಕ್ಕೊಡ್ಬೇಕು. ಸೊ ಫಸ್ಟು ನಾನು ಫೈನಲಿ ಅವಳು ಲಂಚ್ ಬಾಕ್ಸ್ಗೆ ರೆಡಿ ಮಾಡಿಬಿಟ್ಟು ಆಮೇಲೆ ಅವಳಿಗೂ ಕೂಡ ಚಪಾತಿನ ಹಾಕ್ಕೊಡ್ತಾಯಿದ್ದೀನಿ. ತಿನ್ಕೊಂಬಿಡು ಫಸ್ಟು, ಆಮೇಲೆ ಹೋಗೋ ಅರ್ಜೆಂಟಲ್ಲಿ ಸರಿಗೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು. ಸೊ ಅವಳು ಕೂಡ ಟಿಫನ್ ಹಾಕ್ಕೊಂಡೆ. ಹಾಗೆ ಮಾತಾಡ್ತಾ ಅವಳ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ಅವಳು ಕೂಡ ಕಾಲೇಜಿಗೆ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಹೊರಟ್ಲು. ನಾನು ಕೂಡ ಅವಳಿಗೆ ಡ್ರಾಪ್ ಮಾಡೋಣ ಅಂತ ಹೊರಟೆ. ಹಾಗೆ ಫ್ರೆಂಡ್ಸ್, ನೋಡಿದ್ರಲ್ಲ ಅವಳದು ಬಾಕ್ಸ್ ಎಲ್ಲ ರೆಡಿಯಾಗಿ ಇವಾಗ ಅವಳು ಬ್ಯಾಗಲ್ಲಿ ಹಾಕಿ ಅವಳು ಕೂಡ ಹೊರಡ್ತಾ ಇದ್ದಾಳೆ. ಹಾಗೆ ಈ ಒಂದು ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.